ಇಂಡಿಯಾದ ಫಸ್ಟ್ PM ನ ಎಲೆಕ್ಟ್ ಮಾಡೋ ಎಲೆಕ್ಷನ್ INC ಇಂದ ಯಾರು ಕಂಟೆಸ್ಟ್ ಮಾಡ್ತಾರೆ ಅಂತ ಎಲ್ಲರೂ ಫೇವರ್ ಮಾಡ್ತಿದ್ದಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ. ಬಟ್ ಆದ್ರೂ ಜವಾಹರ್ಲಾಲ್ ನೆಹರು ಅವರೇನೆ PM ಆಗ್ತಾರೆ. ಆಲ್ ಥ್ಯಾಂಕ್ಸ್ ಟು ಗಾಂಧೀಜಿ. 1946 ಸೆಕೆಂಡ್ ವರ್ಲ್ಡ್ ವಾರ್ ಎಂಡಿಗೆ ಬರುತ್ತೆ. ಬ್ರಿಟಿಷರ್ಸ್ ಇಂಡಿಯಾನ ಬಿಟ್ಟು ಹೋಗಕ್ಕೂ ರೆಡಿ ಇರ್ತಾರೆ. ಆದರೆ ಕ್ವೆಶ್ಚನ್ ಮಾರ್ಕ್ ಪವರ್ ಯಾರ ಕೈಗೆ ಹೋಗುತ್ತೆ ಅಂತ. ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಪವರ್ ನೆಕ್ಸ್ಟ್ ಯಾರಿಗನ ಪಾಸ್ ಆನ್ ಮಾಡಬೇಕು. ಈ ಟೈಮಲ್ಲಿ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಪೋಸ್ಟ್ ಬಂದು ಒಂದು ಹಾಟ್ ಸೀಟ್ ಆಗಿಬಿಡುತ್ತೆ. ಇದಕ್ಕೂ ಹಿಂದೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕಾನ್ಸಿಕ್ಯೂಟಿವ್ 6 ವರ್ಷ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರ್ತಾರೆ. ಇವ್ರಿಗೂ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ತುಂಬ ಆಂಬಿಷನ್ಸ್ ಇರುತ್ತೆ. ಬಟ್ ಆದರೆ ಗಾಂಧೀಜಿಯವ್ರು ಕ್ಲಿಯರ್ ಮಾಡ್ತಾರೆ, ನಾನು ಫೇವರ್ ಮಾಡ್ತಿರೋದು ಜವಾಹರ್ಲಾಲ್ ನೆಹರು ಅವ್ರಿಗೆ ಮಾತ್ರ ಅಂತ. ಫೈನಲ್ ಆಗಿ ಆ ದಿನ ಬರುತ್ತೆ 1946. ಸೊ ಯಾರನ್ನ ಪ್ರೆಸಿಡೆಂಟ್ ಪೋಸ್ಟ್ಗೆ ಕೂರಿಸೋದು ಅಂತ. ಆದರೆ ಈ ಟೈಮು ಜವಾಹರ್ಲಾಲ್ ನೆಹರು ಆಪೋಸಿಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ತಾರೆ. 15 ಜನ ಕಾಂಗ್ರೆಸ್ ಕಮಿಟಿ ಮೆಂಬರ್ಸಲ್ಲಿ 12 ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ವೋಟ್ ಮಾಡ್ತಾರೆ. ಇನ್ನು 3 ಜನ ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ಸೊ ಮೆಜಾರಿಟಿ ಸಪೋರ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಕಡೆಗೆ ಇರುತ್ತೆ. ಇದು ಗಾಂಧೀಜಿಯವ್ರಿಗೆ ಒಂದು ದೊಡ್ಡ ತಲೆನೋವಾಗ್ಬಿಡುತ್ತೆ. ಇದು ಅಲ್ಲದೆ ಗಾಂಧೀಜಿಯವರು CWC ಮೆಂಬರ್ಸ್ನ ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ, ನೆಹರು ಅವ್ರನ್ನ ಕನ್ಸಿಡರ್ ಮಾಡಿ ಅಂತ, ಅವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಪೋಸ್ಟ್ಗೆ. ಈ ಕಡೆ 0 ವೋಟ್ ಸಿಕ್ಕಿರೋ ಜವಾಹರ್ಲಾಲ್ ನೆಹರು ಅವರು ನಾನು ಯಾವುದೇ ಸೆಕೆಂಡ್ ಸ್ಟ್ರಿಂಗ್ ಪ್ಲೇ ಮಾಡಲ್ಲ ಅಂತ ಹಠ ಮಾಡ್ತಾ ಕೂತ್ಕೊತಾರೆ. ಸೊ ಗಾಂಧೀಜಿಯವರು ಗೊತ್ತಾಗುತ್ತೆ ನೆಹರುನ ಕಾಂಗ್ರೆಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಕೂಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಆಲ್ಟರ್ನೇಟ್ ಏನು ಮಾಡ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ನೀವು ಕಂಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ವಿತ್ಡ್ರಾ ಮಾಡ್ಕೊಂಬಿಡಿ ಅಂತ ಕನ್ವಿನ್ಸ್ ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ರೆಸ್ಪೆಕ್ಟ್ಫುಲ್ ಆಗಿ ಯಾವುದು ಕಾನ್ಫ್ಲಿಕ್ಟ್ಸ್ ಬೇಡ ಅಂತ ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ. ಆದರೆ ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಓವರ್ವೆಲ್ಮಿಂಗ್ ಮೆಜಾರಿಟಿನ ಏನಕ್ಕೆ ಇಗ್ನೋರ್ ಮಾಡಿಬಿಡ್ತಾರೆ ಅಂತ. ಯಾಕೆಂದರೆ ಗಾಂಧೀಜಿಯವ್ರಿಗೆ ಗೊತ್ತಿರುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪಾರ್ಟಿ ಅಗೇನ್ಸ್ಟ್ ಹೋಗಿ ಏನೂ ಮಾಡೋಕ್ಕೆ ಹೋಗಲ್ಲ ಅಂತ. ಅದೇ ನೆಹರು ಅವ್ರನ್ನ PM ಮಾಡಲಿಲ್ಲ ಅಂದರೆ ಅವರು ಕಾಂಗ್ರೆಸ್ ಪಾರ್ಟಿನ ಎಲ್ಲಿ ಸ್ಪ್ಲಿಟ್ ಮಾಡಿಬಿಡ್ತಾರೆ ಅನ್ನೋ ಭಯ ಇತ್ತು ಗಾಂಧೀಜಿಯವ್ರಿಗೆ. ಇನ್ನೊಂದು ಬಿಟ್ಟೋಗ್ತಿರೋ ಬ್ರಿಟಿಷ್ ಅವರು ಪವರು ಯಾರ ಕೈ ಕೊಡೋದು ಅಂತ ಕನ್ಫ್ಯೂಷನ್ ಹುಟ್ಕೊಂಡ್ಬಿಡೋದು. ಇದರಿಂದ ಬ್ರಿಟಿಷ್ ಅವರು ಫರ್ದರ್ ಇನ್ನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಸಿಚುವೇಶನ್ನು ಈ ಥರ ಇದ್ದಿದ್ದರಿಂದ ಮೆಜಾರಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಜೊತೆಗೆ ಇದ್ರೂ ನೆಹರು ಅವ್ರನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಇದ್ರ ರಿಸಲ್ಟು ನೆಹರು ಅವರು PM ಆಗ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಡೆಪ್ಯೂಟಿ PM ಆಗ್ತಾರೆ. ಇವತ್ತಿಗೂ ಕೆಲವು ಕ್ರಿಟಿಕ್ಸ್ ಏನು ಹೇಳ್ತಾರೆ ಅಂದರೆ ಜವಾಹರ್ಲಾಲ್ ನೆಹರುಗಿಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬೆಟರ್ PM ಆಗ್ತಿದ್ರೇನೋ ಅಂತ. ಸೊ ನಮ್ಮ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೆಜಾರಿಟಿ ಸಪೋರ್ಟ್ ಔಟ್ ಸೈಡೇ ಇದ್ರೂ ಗಲಾಟೆ ಮಾಡದೆ ಸೈಲೆಂಟಾಗಿ ಬಿಟ್ಕೊಟ್ಬಿಡ್ತಾರೆ. ಅವ್ರಿಗೆ ಪವರ್ಗಿಂತ ಜಾಸ್ತಿ ಇಂಡಿಯಾದ ಯೂನಿಟಿ ಇಂಪಾರ್ಟೆಂಟ್ ಆಗಿತ್ತು. ಸೊ ಈ ಥರ ನಮ್ಮ ಇಂಡಿಯಾದ ಅನ್ಟೋಲ್ಡ್ ಸ್ಟೋರೀಸ್ಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.